ಓಕೆ, ಇನ್ನು ಉಳಿದಿರುವಂತದ್ದು 3 ಕ್ಷೇತ್ರಗಳು ಹರೀಶ್. ಹೌದು, ಯಾವ್ಯಾವ್ದು ಅಂತ ನೋಡ್ಬೋಣ ಅಲ್ವಾ? ಹುಬ್ಬಳ್ಳಿ, ಧಾರವಾಡ 1 ಲೋಕಸಭಾ ಕ್ಷೇತ್ರ, ಉತ್ತರ ಕನ್ನಡ ಮತ್ತು ದಾವಣಗೆರೆ. ಈ ಕ್ಷೇತ್ರದಲ್ಲಿ ಯಾರ್ಯಾರ ನಡುವೆ ಹೇಗೆಲ್ಲ ನೇರ ಹಣಾಹಣಿ ಇದೆ, ಮತದಾರರ ಮನಸ್ಥಿತಿ ಹೇಗಿದೆ ಮತ್ತು ಚುನಾವಣದ ಆರ್ಭಟ ಹೇಗಿತ್ತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಸ್ಟ್ ಟೇಕ್ ಎ ಲುಕ್. ಉತ್ತರ ಕನ್ನಡ ಈ ಹಿಂದೆ ಘಟಾನುಘಟಿ ನಾಯಕರನ್ನೇ ಸೋಲಿಸಿರೋ ಕ್ಷೇತ್ರವಿದು. ಇಲ್ಲಿನ ಮತದಾರರು ಕೆಲವು ಬಾರಿ ಪಕ್ಷ ನೋಡಿ, ಕೆಲವು ಸಲ ವ್ಯಕ್ತಿ ನೋಡಿ ಮಣೆ ಹಾಕಿದ್ದಾರೆ. ಬಿಜೆಪಿಯಿಂದ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಅನಂತಕುಮಾರ್ ಹೆಗಡೆ ಕಣಕ್ಕಿಳಿದಿದ್ರೆ, ದೋಸ್ತಿ ಅಭ್ಯರ್ಥಿಯಾಗಿ ಆನಂದ್ ಅಸ್ನೋಟಿಕರ್ ತೊಡೆತಟ್ಟಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು 15,34,026 ಮತದಾರರಿದ್ದು, ಇದರಲ್ಲಿ 7,78,350 ಪುರುಷರಿದ್ರೆ, ಮಹಿಳಾ ಮತದಾರರು 7,55,678 ಮಂದಿ ಇದ್ದಾರೆ. ಒಟ್ಟು 1,922 ಮತಗಟ್ಟೆಗಳಿದ್ದು, ಅವುಗಳಲ್ಲಿ 364 ಸೂಕ್ಷ್ಮ ಮತಗಟ್ಟೆಗಳಿವೆ. 63 ಮತಗಟ್ಟೆಗಳಲ್ಲಿ ಸಿಆರ್ಪಿಎಫ್ ಯೋಧರನ್ನ ನಿಯೋಜಿಸಲಾಗಿದೆ. ಒಟ್ಟು 3,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಲಿದ್ದು, ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿ, ಧಾರವಾಡ ಕೂಡ ಮತದಾನಕ್ಕೆ ಸಜ್ಜಾಗಿದ್ದು, ಇಂದು ಕದನಕಲಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರ ಸತತ 22 ವರ್ಷಗಳಿಂದ ಬಿಜೆಪಿ ಹಿಡಿತದಲ್ಲಿದೆ. ಈಗಾಗಲೇ ಸತತ 3 ಬಾರಿ ಗೆದ್ದಿರುವ ಪ್ರಹ್ಲಾದ್ ಜೋಶಿ ಬಿಜೆಪಿಯಿಂದ ಅಖಾಡಕ್ಕೆ ಧುಮುಕಿದ್ರೆ, ದೋಸ್ತಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 17,75,335 ಮತದಾರರಿದ್ದು, ಅವರಲ್ಲಿ 8,75,479 ಪುರುಷರು ಹಾಗೂ 8,49,750 ಮಂದಿ ಮಹಿಳಾ ಮತದಾರರಿದ್ದಾರೆ. ಎಲ್ಲಾ ಮತಗಟ್ಟೆಗಳಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದ್ದು, ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಇಂದು ದಾವಣಗೆರೆ ಕ್ಷೇತ್ರಕ್ಕೂ ಮತದಾನ ನಡೆಯಲಿದ್ದು, ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ. ಬಿಜೆಪಿಯಿಂದ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ಕಣದಲ್ಲಿದ್ರೆ, ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಪಿ ಮಂಜಪ್ಪ ಕಣಕ್ಕೆ ಧುಮುಕಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 16,34,860 ಮತದಾರರಿದ್ದು, ಅದರಲ್ಲಿ 8,24,331 ಮಂದಿ ಪುರುಷರು ಮತ್ತು 8,10,400 ಮಂದಿ ಮಹಿಳಾ ಮತದಾರರಿದ್ದಾರೆ. ಜೊತೆಗೆ 17,577 ವಿಶೇಷ ಚೇತನರು ಮತ್ತು 9,196 ಗರ್ಭಿಣಿಯರಿದ್ದಾರೆ. ಒಟ್ಟು 1,949 ಮತಗಟ್ಟೆಗಳ ವ್ಯವಸ್ಥೆ ಮಾಡಲಾಗಿದ್ದು, ಅದರಲ್ಲಿ 516 ಸೂಕ್ಷ್ಮ, 80 ಅತಿ ಸೂಕ್ಷ್ಮ, 1,353 ಸಾಮಾನ್ಯ ಮತಗಟ್ಟೆಗಳಿವೆ. ಈ 3 ಕ್ಷೇತ್ರಗಳಲ್ಲಿ ಮತದಾರ ಯಾರಿಗೆ ಮಣೆ ಹಾಕಲಿದ್ದಾನೆ ಅನ್ನೋದು ಗೊತ್ತಾಗಬೇಕಾದ್ರೆ ಮೇ 23ರವರೆಗೆ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.